ಸತ್ಯಯುಗದಲ್ಲಿ ಸತೋ ಪ್ರಧಾನ ಸ್ಥಿತಿಯಲ್ಲಿ ಆತ್ಮಗಳು ಇರ್ತವೆ. ಪ್ರಕೃತಿ ಸತೋ ಪ್ರಧಾನವಾಗಿರುತ್ತೆ. ಪಂಚತತ್ವಗಳು, ಪ್ರಾಣಿ, ಪಕ್ಷಿ, ಜೀವ ಜಂತುಗಳು ಎಲ್ಲವೂ ಸತೋ ಪ್ರಧಾನವಾಗಿರುತ್ತೆ. ಆತ್ಮ ಸತೋ ಪ್ರಧಾನ ಅಂದ್ರೇನು? ಸಾತ್ವಿಕ ಗುಣಗಳು ಅಂತ ಹೇಳ್ತೀವಿ. 7 ಸಾತ್ವಿಕ ಗುಣಗಳಿದ್ದಾವೆ. ಪವಿತ್ರತೆ, ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ, ಗುಣ, ಶಕ್ತಿ. ಈ ಥರ ಗುಣಗಳು ಏನಿದ್ದಾವೆ ಅವುಗಳಲ್ಲಿ ಆತ್ಮ ಫುಲ್ಫಿಲ್ ಆಗಿರುತ್ತೆ, 100% ಫುಲ್ಫಿಲ್ ಆಗಿರುತ್ತೆ. ಅದಕ್ಕೆ ಸತ್ವ ಪ್ರಧಾನ ಸ್ಥಿತಿ. ಸಾತ್ವಿಕ ಗುಣಗಳಲ್ಲಿ ಪ್ರಧಾನ ಸ್ಥಿತಿ. ಪವಿತ್ರತೆಯಲ್ಲಿ ನಂಬರ್ 1, ಶಾಂತಿಯಲ್ಲಿ ನಂಬರ್ 1, ಆನಂದದಲ್ಲಿ ನಂಬರ್ 1, ಖುಷಿನಲ್ಲಿ ನಂಬರ್ 1, ಶಕ್ತಿನಲ್ಲಿ ನಂಬರ್ 1, ಜ್ಞಾನದಲ್ಲಿ ನಂಬರ್ 1, ಗುಣಗಳಲ್ಲಿ ನಂಬರ್ 1. ಅದಕ್ಕೆ ಸತ್ವ ಪ್ರಧಾನ ಸ್ಥಿತಿ. ಶರೀರನೂ ನಿರೋಗಿಯಾಗಿರುತ್ತೆ, ಆತ್ಮನೂ ಚೆನ್ನಾಗಿರುತ್ತೆ, ಅದು ಸ್ವರ್ಗ. ಶರೀರನೂ ಚೆನ್ನಾಗಿದ್ದು ಆತ್ಮನೂ ಚೆನ್ನಾಗಿದ್ದ ಇನ್ನೇನು ಬೇಕೋ? ಎಲ್ಲ ಸಂಬಂಧಗಳು ಚೆನ್ನಾಗಿದ್ದಾವೆ, ಇನ್ನೇನು ಬೇಕು? ಅದೇ ಸತ್ಯ. ಇವತ್ತು ಒಂದಿದ್ರೆ ಒಂದಿಲ್ಲ ಹೇಳ್ತಾರಲ್ಲ, ಅಲ್ಲಿದ್ದರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಅಲ್ಲಿಲ್ಲ. ಹಣ ಇರೋರಿಗೆ ಊಟ ತಿನ್ನೋಕ್ಕಾಗಲ್ಲ, ಊಟ ತಿನ್ನೋರಿಗೆ ಹಣ ಇಲ್ಲ. ಈ ಕಲಿಯುಗದ ಪರಿಸ್ಥಿತಿ. ಆದರೆ ಸತ್ಯುಗದಲ್ಲಿ ಎಲ್ಲರಿಗೂ ಎಲ್ಲ ಇದೆ, ಯಾವುದಕ್ಕೂ ಕೂಡ ಇಚ್ಛೆ ಇಲ್ಲ, ಕೊರತೆ ಇಲ್ಲ. ಅದು ಸತ್ಯುಗ. ಪ್ರತಿಯೊಬ್ಬರ ಹತ್ರ ಎಲ್ಲನೂ ಇದೆ. ಅವ್ರವ್ರಿಗೆ ಅವಶ್ಯಕತೆ ಇರೋವಂಥ ಎಲ್ಲವನ್ನೂ ಭಗವಂತ ಸಕಲ ಸೌಭಾಗ್ಯಗಳನ್ನು ಇಟ್ಬಿಟ್ಟಿದ್ದಾರೆ. ಅದು ಸತ್ಯ. ಕಷ್ಟ, ದುಃಖ, ನೋವು, ಅಶಾಂತಿ ಅದ್ರ ಬಗ್ಗೆ ಹಿಸ್ಟ್ರಿ ಸಿಕ್ಕಿಲ್ಲ. ಒಂದೇನಪ್ಪ ಅಂದರೆ ಇವತ್ತು ಜನಕ್ಕೆ ಇದ್ರ ಬಗ್ಗೆ ಯಾಕೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂದರೆ ಅದನ್ನು ಹಿಸ್ಟ್ರಿ ಬರೆದಿಲ್ಲ, ರೂಮರಾಗಿ ಉಳ್ಕೊಂಡ್ಬಿಟ್ಟೆ, ಹಂಗೆ ಗುಪ್ತವಾಗಿ ನಡೆದೋಗ್ಬಿಟ್ಟಿದೆ. ಅದನ್ನು ಯಾರೂ ಬರೆದಿಡಲಿಲ್ಲ. ಮುಂದಿನ ಜನ್ರೇಷನ್ನು ಈ ಥರ ಇದಾಗತ್ತೆ, ಕೆಳಗಡೆ ಇಳಿತಾರೆ, ದುಃಖ ಆಗುತ್ತೆ, ಏರುಪೇರುಗಳಾಗ್ತವೆ, ಕಲಿಯುಗ ಬರುತ್ತೆ, ಈ ಸಮಯದಲ್ಲಿ ಈ ಥರ ಆಗುತ್ತೆ, ಹಿಂಗಾಗುತ್ತೆ, ಅವಾಗ ಇದನ್ನ ನೆನಪು ಮಾಡ್ಕೊಳ್ಳಿ ಅಂತ ಯಾರು ಬರೆದಿಡಲ್ಲ. ಅದೊಂದೇ ಡ್ರಾಬ್ಯಾಕ್. ಗೊತ್ತಿದ್ದಿದ್ರೆ ಅವ್ರಿಗೆ ಏನಾಗೋದು, ನಾವು ಹಿಂಗಿದ್ವಿ, ಹಿಂಗಾಗಿದ್ದೀವಿ, ಮತ್ತು ಹಿಂಗಾಗಬೇಕು ಅನ್ನೋದು ಗೊತ್ತಿದ್ದಿದ್ರೆ ಇನ್ನೂ ಇಷ್ಟೊಂದು ಅಧೋಗತಿಗೆ ಇಳಿತಾ ಇರಲಿಲ್ವೇನೋ ಕಾಲ ಅಲ್ವಾ? ಹಾಂ, ಅದು ರೂಮರ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಸತ್ಯುಗದಲ್ಲಿ 1250 ವರ್ಷಗಳು ನಡೆಯುತ್ತೆ ಈ ಥರ. ಅಂದರೆ ಆ ಕಾಲ ಎಷ್ಟು ಸಮಯ ನಡೆಯುತ್ತೆ ಅಂದರೆ 1250 ವರ್ಷಗಳು ಆತ್ಮ ಶರೀರ ಸತ್ವ ಪ್ರಧಾನವಾಗಿ 100% ಸುಖದಲ್ಲಿ ಇರ್ತೀವಿ. ದುಃಖದ ಹೆಸರು ಗುರುತು ಯಾರಿಗೂ ಇರಲ್ಲ, ದುಃಖದ ನಾಮ ಇರಲ್ಲ. ಯಾಕೆಂದರೆ ಅಲ್ಲಿ ಕರ್ಮ ಏನಾಗಿರುತ್ತೆಪ್ಪ ಅಂದರೆ ನ್ಯೂಟ್ರಲ್ ಕರ್ಮ ಅಂತಾರೆ. ಅಂದರೆ ಅಲ್ಲಿ ಪುಣ್ಯ ಇರಲ್ಲ, ಪಾಪನೂ ಇರಲ್ಲ, ನ್ಯೂಟ್ರಲ್, ಸಾಮಾನ್ಯವಾಗಿರುತ್ತೆ, ಸಮಾನವಾಗಿರುತ್ತೆ. ಈಗ ಪುಣ್ಯ ಮಾಡಿದ್ರೆ ಮೇಲಕ್ಕೆ ಹೋಗ್ಬೇಕು, ಪಾಪ ಮಾಡಿದ್ರೆ ಕೆಳಗಡೆ ಹೋಗ್ಬೇಕು. ಒಂದೇ ಸ್ಥಿತಿ ಇಲ್ವೇ ಇಲ್ಲ. ಸತ್ಯುಗ ಮತ್ತು ತ್ರೇತಾಯುಗ 2 ಯುಗದಲ್ಲಿ ಏನಾಗತ್ತೆಪ್ಪ ಅಂದರೆ ಇಲ್ಲಿ ಸಂಗಮ ಯುಗದಲ್ಲಿ ಪರಮಾತ್ಮ ನಮ್ಗೆ ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡ್ತೀವಿ, ಯುಟಿಲೈಸೇಷನ್ ಮಾಡ್ಕೊಂಡು ಹೋಗ್ತೀವಿ, ಅನುಭವಿಸ್ಕೊಂಡು ಬರ್ತೀವಿ. ಅನುಭವಿಸ್ಕೊಂಡು ಬಂದು ದ್ವಾಪರಯುಗದಿಂದ ಆಚೆಗೆ ಕೆಳಗಡೆಗೆ ಇಳಿಯೋದು, ದ್ವಾಪರಯುಗದಿಂದ ಕೆಳಗಡೆಗೆ ಇಳಿಯೋದು, ಮೆಟ್ಲು ಕೆಳಗಡೆಗೆ ಇಳಿಯೋದು, ಸ್ಟೇಜ್ ಆತ್ಮದ ಸ್ಥಿತಿ ಡೌನ್ಫಾಲ್ ಆಗೋದು ದ್ವಾಪರಯುಗದಿಂದ ಆಚೆಗೆ. ಸತ್ಯುಗ ತ್ರೇತಾಯುಗದಲ್ಲಿ ಸ್ವರ್ಗ ಸುಖ, ಅವ್ರು ನಾವು ಇಳಿತಾ ಇದ್ದೀವಿ ಅನ್ನೋದು ಜ್ಞಾನ ಇರೋದಿಲ್ಲ, ಕಾಲ ಮುಗೀತಾ ಇದೆ ಅನ್ನೋದು ಗೊತ್ತಿರುತ್ತಷ್ಟೇ. ಬಟ್ ನಾವು ಹೈಯರ್ ಲೆವೆಲಿಂದ ಲೋ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಪರಿಜ್ಞಾನ ಇರೋದು. ಆ ಥರ ಸ್ಥಿತಿ ಇರುತ್ತೆ. ಕಾಲಚಕ್ರ ನಡೀತಾ ಇರುತ್ತೆ. 1250 ವರ್ಷಗಳಲ್ಲಿ ಸತ್ಯುಗದಲ್ಲಿ 8 ಜನ್ಮ ಎತ್ಕೊಳ್ಳುತ್ತೆ ಒಂದು ಆತ್ಮ. 8 ಬರ್ತ್ಸ್ ಅಂದರೆ ಒಂದೊಂದು ಜನ್ಮಕ್ಕೆ 150 ವರ್ಷಗಳು ಆಯಸ್ಸಿರುತ್ತೆ. ಇವಾಗ ಥರ ಅಕಾಲಿಕ ಮರಣಗಳು 20ಕ್ಕೆ 25ಕ್ಕೆ ಸರ್ಕಲ್ಗಳಲ್ಲಿ ಹಾಕಿರ್ತಾರಲ್ಲ, ಚಿಕ್ಕ ವಯಸ್ಸಿನವರೇ ಹೋಗ್ತಾ ಇದ್ದಾರೆ. ಸುಮಾರು ಕಡೆ ನೋಡ್ರಿ, ಎಲ್ಲ ಯಂಗ್ಸ್ಟರ್ಸೇ ಹೋಗ್ತಾ ಇದ್ದಾರೆ ಇವತ್ತು ಕಲಿಯುಗದಲ್ಲಿ. ಆದರೆ ಸತ್ಯುಗದಲ್ಲಿ ಹಂಗಿರಲ್ಲ, ದೀರ್ಘಾಯಸ್ಸಿರುತ್ತೆ ಅಂತ ಶರೀರ ವಯಸ್ಸಾಗೋಗ್ಬಿಟ್ಟಿರುತ್ತೆ, ತುಂಬ ವೀಕ್ ಆಗೋಗ್ಬಿಟ್ಟಿರುತ್ತೆ, ಕಾಯಿಲೆಗಳು ಬಂದುಬಿಟ್ಟಿರುತ್ತೆ. 150 ವರ್ಷಗಳಲ್ಲಿ ನರಳಾಡ್ಕೊಂಡು ಬದುಕ್ತಾರೆ, ಇಲ್ಲ, ಪ್ರಶ್ನೆ ಇಲ್ಲ. 150ನೇ ವರ್ಷದವರೆಗೂ ಕೂಡ ಗಟ್ಟಿಮುಟ್ಟಾಗೇ ಇರ್ತಾರೆ. ಅದು ಅಲ್ಲಿನ ವಿಶೇಷತೆ. ಅಂದರೆ ಶರೀರ ಬದಲಾಯಿಸಬೇಕು, ಒಂದು ಸೃಷ್ಟಿ ನಿಯಮಾನುಸಾರವಾಗಿ ಬದಲಾಯಿಸ್ಬೇಕು ಅಷ್ಟೇ ಹೊರತು ಕಾಯಿಲೆ ಬಂತು ಹೋದ್ರಪ್ಪ ಅಂತಿಲ್ಲ, ಕಷ್ಟ ಬಂತು ಹೋದ್ರಪ್ಪ ಅಂತಿಲ್ಲ, ದುಃಖದಿಂದ ಹೋದ್ರು ಅಂತ. ದೊಡ್ಡವ್ರ ಕಾಲದಲ್ಲಿ ಎಷ್ಟು ಗಂಟೆ ಬಿಟ್ಟಾರೆ, ನೀವು ನಮಗಿಂತ ಚಿಕ್ಕವರು, ನಮಗಿಂತ ಚಿಕ್ಕವ್ರಿಗೆ ಹಿಂದಿನ ಕಾಲದಲ್ಲಿ ಈಗ ಎಷ್ಟು ಕೆಲವರು
ಗಟ್ಟಿಮುಟ್ಟಿಯಾಗೇ ಇದೆ. ಹೌದು. ಸೊ ಸತ್ಯುಗದಲ್ಲಿ ಶರೀರನೂ ಗಟ್ಟಿ ಮುಟ್ಟಾಗಿರುತ್ತೆ, ಆತ್ಮ ಚೆನ್ನಾಗಿರುತ್ತೆ. ಮೈನ್ ಆತ್ಮ, ಶರೀರ ಆಮೇಲೆ. ಫಸ್ಟ್ ಆತ್ಮ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿರುತ್ತೆ, ಕರ್ಮಗಳು ಚೆನ್ನಾಗಿರುತ್ತೆ, ಸಂಸ್ಕಾರ ಚೆನ್ನಾಗಿರುತ್ತೆ. ಆಗ್ತಾ ಫುಲ್ಲಾಗಿ ಆತ್ಮನ ಚಾರ್ಜ್ ಮಾಡಿ ಪರಮಾತ್ಮ ಕಳಿಸಿರ್ತಾರಲ್ವಾ, ಸೊ ಅದು ಸತ್ವಕಾಲ, ಅದು ಸತ್ವ ಪ್ರಧಾನ. ಡಾಕ್ಟರ್ಸ್, ಕೋರ್ಟು, ಆ ಥರದ್ದು ಏನು ಇಲ್ಲ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ಅಲ್ಲಿ ಜೈಲು. ಕಷ್ಟ ಇದೆ ಇಲ್ವಲ್ಲ? ಇಲ್ವೇ. ಕಷ್ಟ ಇದ್ರೆ ಎಲ್ಲ ಇರ್ಬೇಕು. ಹ್ಮ್. ಅಲ್ಲೆಲ್ಲ ಒಂದೇ ನಡೀತಿದೆ. ಅಲ್ಲಿ ಶ್ರೀ ರಾಧೆ, ಶ್ರೀ ಕೃಷ್ಣ ಇವರಿಂದ ಈ ಸತ್ಯುಗ ಕಮೆನ್ಸ್. ಅದಕ್ಕೆ ಮುಂಚೆ ಸಂಗಮಯುಗ ಅಥವಾ ಕಲಿಯುಗ. ಇದಕ್ಕೆ ಹಿಂದೆ ಹೋದ್ರೆ, ಇದಕ್ಕೆ ಮುಂದೆ ಹೋದ್ರೆ ರಾಧಾಕೃಷ್ಣ ಅವರಿಗೆ ಪಟ್ಟಾಭಿಷೇಕ ಆದಮೇಲೆ ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೆಸರು ಬರುತ್ತೆ. ಶ್ರೀ ಲಕ್ಷ್ಮೀನಾರಾಯಣ ಯಾರೋ ನೋಡಿದ್ದೀರಿ. ಇವ್ರು ಚಿಕ್ಕ ವಯಸ್ಸಲ್ಲಿ ಯಾರು ಅಂದರೆ ರಾಧಾಕೃಷ್ಣ. ರಾಧಾಕೃಷ್ಣರಿಗೆ ಪಟ್ಟಾಭಿಷೇಕ ಆದಮೇಲೆ ಈ ಹೆಸರು ಬರುತ್ತೆ, ಲಕ್ಷ್ಮೀನಾರಾಯಣ ಅನ್ನೋ ಹೆಸರು ಬರುತ್ತೆ. ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಪ್ರಕೃತಿ, ಪರಿಸರ, ಪಂಚತತ್ವಗಳು, ನೀರು, ಗಾಳಿ ಎಲ್ಲವೂ ಸತ್ವ ಪ್ರಧಾನ ಇತ್ತು. ಆ ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಬರೀ 9 ಲಕ್ಷ. ಇವತ್ತು 700 ಕೋಟಿ ಇದೆ ಈ ಭೂಮಿ ಮೇಲೆ ಜನಸಂಖ್ಯೆ. ಭಾರತ ದೇಶದಲ್ಲಿ 120 ಕೋಟಿ ದಾಟಿದೆ. ಇಂಡಿಯಾ ದೇಶದಲ್ಲಿ ಇವಾಗ ಜನಸಂಖ್ಯೆ 120 ಕೋಟಿ ಜನ, ಇನ್ನೂ ಹೆಚ್ಚಿಗೆ ಅಂದಾಜು ಮೇಲೆ ಇದ್ದಾರೆ. ಆದರೆ ಸತ್ಯುಗದಲ್ಲಿ ಇದೇ ಭಾರತ ದೇಶದಲ್ಲಿ ಎಷ್ಟು ಜನ ಇದ್ರು? ಬರೀ 9 ಲಕ್ಷ. ಬರೀ 9 ಲಕ್ಷ ಇಡೀ ಪ್ರಪಂಚಕ್ಕೆ. ಬೇರೆ ದೇಶಗಳೆಲ್ಲ ಖಾಲಿ ಇರುತ್ತೆ, ಅಲ್ಲಿ ಯಾರು ವಾಸ ಮಾಡಕ್ಕೆ ಹೋಗಲ್ಲ. ಇಂಡಿಯಾದಲ್ಲಿ ಮಾತ್ರ, ಭಾರತ ದೇಶದಲ್ಲಿ ಮಾತ್ರ ಜನಸಂಖ್ಯೆ ಇರೋದು, ಜನ ಇರೋದು. ಬಂದ್ಬಿಟ್ಟಿದ್ದಾರೆ. ಸತ್ಯುಗದಲ್ಲಿ 1 ಅಥವಾ 2 ಮಕ್ಕಳಾಗೋದಷ್ಟೇ, ಜಾಸ್ತಿ ಮಕ್ಕಳಾಗಲ್ಲ ಅಲ್ಲಿ. ಅದು ಯೋಗ ಶಕ್ತಿಯಿಂದ ಸಂತಾನೋತ್ಪತ್ತಿ. ಈ ಥರ ಎಲ್ಲ ಇಲ್ಲ, ಈ ಕಲಿಯುಗ ಸಿಸ್ಟಮ್ಮೇ ಅಲ್ಲಿಲ್ಲ. ಈ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಲಾ ಆ್ಯಂಡ್ ಆರ್ಡರ್ ಮೇಲೆ ನಡೀತಾರೆ. ಯಾವುದು ಲಾ ಆ್ಯಂಡ್ ಆರ್ಡರ್ ಬಿಟ್ಟು ನಡೆಯೋದಿಲ್ಲ. ಪ್ರತಿಯೊಬ್ಬರು ಕೂಡ ಕಾನೂನುಬದ್ಧವಾಗಿ ನಡೀತಾರೆ. ಆಮೇಲೆ ಮನೆಗೆ ಬೀಗ ಹಾಕೋದು, ಬೀಗ ಇದು ಡೋರು ಏನು ಇರೋದಿಲ್ಲ. ಹೌದು, ಇವಾಗ್ಲೂ ಎಷ್ಟೋ ಹಳ್ಳಿಗಳಲ್ಲಿ ಬೀಗ ಹಾಕಲ್ಲ ಮನೆಗಳಿಗೆ, ಇವಾಗ್ಲೂ ಹಂಗಿದೆ. ಮುತ್ತು ರತ್ನಗಳನ್ನ ಸೇರುಗಳಲ್ಲಿ ಇಲ್ಲ, ಮೋಸ ಕಳ್ತನ ಅನ್ನೋ ಹೆಸರೇ ಇಲ್ಲ. ಹೌದು, ಇದ್ರೇನೆ ಹೆಂಗೋ ಯಾಮರ್ಸ್ತಾರೆ. ಕಳ್ತನ ಬಹಳ ಕಷ್ಟ ಇದೆ. ಸತ್ಯುಗದಲ್ಲಿ ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್ ಅಂತ ಹೇಳ್ತಾರೆ. ಈಗ ತಿಳ್ಕೊಳ್ಳಿ, ಯಾರಿಗಾನ ಏನಾನ ಸ್ವಲ್ಪ ಐಟಮ್ಸ್ ಇಲ್ಲ ಅಂದ್ರೆ ವಸ್ತು ಕೊಟ್ಟರು ವಸ್ತು ತಗೊಳ್ಳೋದು. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋದು ಇದೇನಿಲ್ಲ, ಭಾವನೆ ಇಲ್ಲ. ಬೆಲೆ ಕೊಟ್ಟು ಹುಣಸೆ ಹಣ್ಣು ತಕೊಳ್ಳೋದು, ಅದು ಲೆಕ್ಕ ಮಾಡಲ್ಲ, ಬೆಲೆ ಮಾಡಲ್ಲ, ಅದು ಕೊಡೋದು ಇದು ತಕೊಳ್ಳೋದು. ಇದು ಬೆಲ್ಲಕ್ಕೆ ಬೆಲೆ ಇರುತ್ತೆ, ಹುಣಸೆ ಹಣ್ಣಿಗೆ ಬೆಲೆ ಇರಲ್ಲ, ಹಳ್ಳಿಗಳಲ್ಲಿ ಸಿಕ್ಕುತ್ತಲ್ಲ, ಜಾಸ್ತಿ ಸಿಗ್ತಾ ಇತ್ತು. ಆ ಥರ ಸತ್ಯುಗದಲ್ಲಿ ಈ ವಸ್ತು ಕೊಡೋದು, ಆ ವಸ್ತು ತಕೊಳ್ಳೋದು. ಸತ್ಯುಗದಲ್ಲಿ ಭಾಷೆ ಇಷ್ಟು ಭಾಷೆಗಳಿರಲ್ಲ. ಇವಾಗ ನೋಡಿ 100 ಕಿಲೋಮೀಟರ್ಗೊಂದು ಭಾಷೆ ಬದಲಾವಣೆ ಆಗ್ತಾ ಇದೆ. ಈಗ ತೆಲುಗು ಕಡೆ ಹೋದ್ರೆ ಎಲ್ಲ ತೆಲುಗು, ಅದರಲ್ಲಿ 3-4 ಟೈಪ್ ಮಾತಾಡ್ತಾರೆ. ಕನ್ನಡದಲ್ಲಿ ಕೂಡ ಕನ್ನಡದಲ್ಲಿ 3-4 ಟೈಪು, ಕೊಂಕಣಿ, ತೆಲುಗು, ಆ ಕಡೆ ಕೊಂಕಣಿ ಸೈಡ್ ಮಾತಾಡ್ತಾರೆ ಕನ್ನಡ. ಸೊ ವೆರೈಟಿ ಭಾಷೆಗಳಿದ್ದಾವೆ. ಸತ್ಯುಗದಲ್ಲಿ ಒಂದೇ ಭಾಷೆ. ಯಾವ ಭಾಷೆ ಹೆಸರು ಗೊತ್ತಾ ನಿಮಗೆ? ದೇವನಾಗರಿ ಭಾಷೆ. ಸತ್ಯುಗದಲ್ಲಿ ದೇವನಾಗರಿ ಭಾಷೆಯನ್ನ ಇವಾಗ ಹಿಂದಿ ಅಂತ ಕರೀತಾರೆ. ಇವಾಗ ಆ ಭಾಷೆಗೆ ಹಿಂದಿ ಅಂತ ಕರೀತಾರೆ. ದೇವನಾಗರಿ ಭಾಷೆನೇ ಲಿಪಿನೇ ಹೊಡೆದಿರೋದು, ಕಲ್ಲುಗಳ ಮೇಲೆಲ್ಲ ಕೆತ್ತಿರೋದು ಅದೇ. ಅದು ನಮ್ಗೆ ಅರ್ಥ ಆಗಲ್ಲ. ಸೊ ಆ ಒಂದು ಭಾಷೆ ಅಂತಕ್ಕಂಥದ್ದು ಸತ್ಯುಗದಲ್ಲಿ ಉಪಯೋಗಿಸ್ತಾ ಇದ್ರು ದೇವತೆಗಳು. ಮತ್ತೆ ಅಲ್ಲಿ ಇಷ್ಟೊಂದು ಏನು ವಿದ್ಯೆಗಳು, ಇವತ್ತು ಸ್ಕೂಲುಗಳಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಮಕ್ಕಳಿಗೆ ಓದಿಸ್ಲಿಕ್ಕೆ ಹೇಳ್ತಾರಲ್ವ, ಅಷ್ಟು ಸಬ್ಜೆಕ್ಟ್ಗಳಿರಲ್ಲ ಅಲ್ಲಿ. ಕೇವಲ ರಾಜವಿದ್ಯೆ, ಚಿತ್ರಕಲೆ, ನೃತ್ಯಕಲೆ, ಸಂಗೀತ ವಿದ್ಯೆ ಅಷ್ಟೇ. 3-4 ವಿದ್ಯೆ ಇರುತ್ತೆ ಅಷ್ಟೆ. ಇಷ್ಟು ವಿದ್ಯೆಗಳು ಅಲ್ಲಿ ಇರೋದಿಲ್ಲ. ಅಲ್ಲಿ ವಿದ್ಯೆಗಳು ಇಷ್ಟು ಅಗತ್ಯ ಯಾಕಿಲ್ಲ ಅಂದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಿಲ್ಲ, ಮತ್ತು ಅನೇಕ ವೃತ್ತಿಗಳು ಮಾಡಬೇಕು ಅನ್ನೋ ಪ್ರಮೇಯ ಇಲ್ಲ.
ತೆಲುಗುನಲ್ಲಿ ಹೇಳ್ತಾರೆ ಕೂಟಿ ಕೋಸಂ ಕೋಟಿ ಬಿದ್ದಿಲು. ಹೊಟ್ಟೆಪಾಡು ಮನುಷ್ಯನಿಗೆ ಜಾಸ್ತಿ ಆಯಿತು, ಜನಸಂಖ್ಯೆ ಎಲಾಬ್ರೇಟ್ ಆಯಿತು, ಅದರಿಂದ ಭಾಷೆಗಳು ದೇಶಗಳು ಹೆಚ್ಚಾಯಿತು, ವೃತ್ತಿಗಳು ಜಾಸ್ತಿ ಆಗೋಯ್ತು, ವೃತ್ತಿ ಶಿಕ್ಷಣಗಳು ಜಾಸ್ತಿ ಆಗೋಯ್ತು. ಅದು ಸತ್ಯುಗದಲ್ಲಿ ಪ್ರತಿಯೊಬ್ಬರ ಒಂದು ತಲೆ ಮೇಲೆ ಚಿನ್ನದ ಕಿರೀಟ ಇರುತ್ತೆ. ಮತ್ತು ಇವತ್ತು ಹಾಕಿರೋ ಡ್ರೆಸ್ಸು ನಾಳೆ ಹಾಕೋಷ್ಟಿಲ್ಲ. ಹೊಸ ಹೊಸ ಡ್ರೆಸ್ಗಳು ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರೋವಂಥ ಕ್ವಾಲಿಟಿ ಬಟ್ಟೆಗಳು ಸಿಗ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಒಳ್ಳೆ ವಸ್ತ್ರಗಳು ಸಿಗ್ತಾ ಇರ್ತವೆ. ಆಮೇಲೆ ಈ ಯುಗದಲ್ಲಿ ಪುಷ್ಪಕ ವಿಮಾನಗಳಲ್ಲಿ ಓಡಾಡ್ತಾರೆ. ನೆಲದ ಮೇಲೆ ಹೋಗ್ತಕ್ಕಂಥ ವಾಹನಗಳು ಇರೋದಿಲ್ಲ. ಅಲ್ಲಿ ಎಲ್ಲ ಪುಷ್ಪಕ ವಿಮಾನಗಳಿರ್ತವೆ. ಹೆಂಗಿರ್ತವೆ ಅಂದರೆ ದೊಡ್ಡ ದೊಡ್ಡದಾಗಿರಲ್ಲ ವಿಮಾನಗಳು, ಚಿಕ್ಕ ಚಿಕ್ಕದಾಗಿರ್ತವೆ. ಚಿಕ್ಕದಾಗಿ ಅಂದರೆ 2-3 ಜನ ಕೂತ್ಕೊಂಡು ಹೋಗ್ಬೋದು ಪುಷ್ಪಕ ವಿಮಾನ. ಇಷ್ಟು ದೊಡ್ಡ ದೊಡ್ಡ ವಿಮಾನಗಳನ್ನು ಮಾಡಲ್ಲ, ಆಕ್ಸಿಡೆಂಟ್ ಆಗಲ್ಲ. ಅಲ್ಲಿ ಸೈನ್ಸ್ ಯಾವ ಥರ ಇರುತ್ತೆಪ್ಪ ಅಂದರೆ ಫುಲ್ ಪ್ರೂಫ್, ಅಂದರೆ ಯಾವ ಥರದ್ದು ದೋಷ ಇಲ್ಲ ಆ ಥರ ವಿಮಾನ ಅಲ್ಲಿ ಕಂಡುಹಿಡಿಯುತ್ತೆ. ಹಾಂ, ಸೋಲಾರ್ ಎನರ್ಜಿ, ಸಂಕಲ್ಪಕ್ಕಿಂತಲೂ ಸೋಲಾರ್ ಎನರ್ಜಿ ಅಂತ ಹೇಳಬೇಕು, ಅದು ಅರ್ಥ ಆಗಲ್ಲ. ಸೋಲಾರ್ ಎನರ್ಜಿಯಿಂದ ವಿಮಾನಗಳು ನಡೀತವೆ. ಇವಾಗೆಲ್ಲನೂ ಪೆಟ್ರೋಲು, ಆಮೇಲೆ ಗ್ಯಾಸೋಲಿನು, ಏನೇನೋ ಡೀಸೆಲ್ಲು ಎಲ್ಲ ಇದೆಯಲ್ವಾ ವಾಹನಗಳಿಗೆ ಉಪಯೋಗಿಸೋದು. ಆದರೆ ಸತ್ಯುಗದಲ್ಲಿ ಎಂಥ ಒಂದು ಇಂಧನಗಳನ್ನು ಉಪಯೋಗಿಸ್ತಾರೆ? ಸೋಲಾರ್ ಎನರ್ಜಿ, ಸೌರಶಕ್ತಿಯಿಂದ ವಿಮಾನಗಳು ಹಾರಾಡ್ತವೆ. ಆಮೇಲೆ ವಿಜ್ಞಾನ ಅನ್ನೋದು ಒಳ್ಳೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ವಿಜ್ಞಾನ ಏನಾಗಿದೆ, ವಿಜ್ಞಾನಿಗಳು ತಯಾರು ಮಾಡ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ದುಃಖನೂ ಆಗ್ತಾ ಇದೆ. ಕರೆಂಟ್ ಬಂತು, ಎಷ್ಟೋ ಜನ ಸತ್ರು, ಎಷ್ಟೋ ಕಡೆ ಶಾಕ್ ಹೊಡಿತು, ಎಷ್ಟೋ ಜನ ಸತ್ರು, ಎಷ್ಟೋ ಜನ ಅನ್ಕಾನ್ಷಿಯಸ್ ಆದರು, ಎಷ್ಟೋ ಜನ ಹ್ಯಾಂಡಿಕ್ಯಾಪ್ ಆದರು, ಲೆಕ್ಕವಿಲ್ಲದಷ್ಟು ಅದರಿಂದ ಲಾಸ್ ಆಗ್ತಾ ಇದೆ, ಪ್ರಾಣಾಪಾಯಗಳು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದು ಹೊರಟೋಗುತ್ತೆ. ಇನ್ನು ಸೋಲಾರ್ ಎನರ್ಜಿನೇ ಬರುತ್ತೆ, ನೋಡ್ತಾ ಇರಿ. ಇವಾಗ ಆಲ್ರೆಡಿ ಶಾರ್ಟೇಜ್ ಬರ್ತಾ ಇದೆ, ನಾವು ಕೊಡಕ್ ಆಗ್ತಾ ಇಲ್ಲ ಅಂತ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಇನ್ನ ಇದು ಇನ್ನೂ ಇದಾಗುತ್ತೆ, ಎಲ್ಲ ಸೋಲಾರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಸತ್ಯುಗದಲ್ಲಿ ಸೋಲಾರ್ ಎನರ್ಜಿನೇ ಎಲ್ಲ ಕೆಲಸ ಮಾಡೋದು. ಸೊ ಹಾಗಾಗಿ ಸತ್ಯುಗ 1250 ವರ್ಷಗಳು 100% ಸುಖ ಇರ್ತಕ್ಕಂಥ ಒಂದು ರಾಜ್ಯ. ಅಲ್ಲಿ ಲಕ್ಷ್ಮೀನಾರಾಯಣರ ಮಗ ಏನು ಹುಟ್ಟುತ್ತಾರೆ ಅವ್ರಿಗೆ ಮತ್ತೆ ಹೆಸರು ಬರೋದು ಕೃಷ್ಣ ಅಂತ. ಕೃಷ್ಣನಿಗೆ, ಆ ಕೃಷ್ಣನಿಗೆ ಮತ್ತೆ 30-35 ವರ್ಷ ಆದಮೇಲೆ ಪಟ್ಟಾಭಿಷೇಕ. ಅವರು ಪಟ್ಟಾಭಿಷೇಕ ಆದಮೇಲೆ ತಂದೆ ರಿಟೈರ್ಡ್. ಪ್ರೀತಿಯಿಂದ ರಾಜ್ಯ ಅವ್ರು ಕೊಟ್ಟು ಏನು ಮಾಡ್ತಾರೆ, ಇವರು ಆರಾಮಾಗಿರ್ತಾರೆ, ಅವ್ರು ರಾಜ್ಯ ಆಳ್ತಾರೆ. ಈ ಥರ ರಾಜವಂಶಗಳು 8 ದಿಕ್ಕುಗಳಲ್ಲಿ ಇರ್ತವೆ. ಅಲ್ಲಲ್ಲಿ ರಾಜವಂಶಗಳಿರ್ತವೆ. ಇವರಿಂದ ಅವ್ರಿಗೆ, ಅವರಿಂದ ಇವ್ರಿಗೆ ಲೇವಾದೇವಿ ಇರುತ್ತೆ. ಲೇವಾದೇವಿ ಅಂದರೆ ರಾಜಕುಮಾರಿನ ಅಲ್ಲಿಂದ ಇವ್ರು ಕೊಡೋದು, ಇವ್ರು ಅವ್ರಿಗೆ ತಗೊಳ್ಳೋದು, ಈ ಥರ ಇರುತ್ತೆ. ಮಾಮೂಲಿ ಪ್ರಜೆಗಳಲ್ಲೇ ಅವರೆಲ್ಲ ವಿವಾಹಗಳು ಅದೆಲ್ಲ ಆಗೋದಿಲ್ಲ. ಸತ್ಯುಗದಲ್ಲಿ ವಿವಾಹ ಅನ್ನೋ ಶಬ್ದ ಇರಲ್ಲ, ಮದುವೆ ಅನ್ನೋ ಶಬ್ದ ಇರಲ್ಲ, ಅಲ್ಲಿ ಸ್ವಯಂವರ ಅನ್ನೋ ಹೆಸರು ಇರುತ್ತೆ. ಯಾಕೆಂದರೆ ಅಲ್ಲಿ ರಾಯಲ್ ಭಾಷೆ ಸತ್ಯುಗದಲ್ಲಿ ಉಪಯೋಗಿಸೋದು. ಮತ್ತು ಆವಾಗವಾಗ ದೇವತೆಗಳೆಲ್ಲ ಏನು ಮಾಡ್ತಾ ಇರ್ತಾರೆ, ಅಲ್ಲಲ್ಲಿ ಸಭೆಗಳು ಸೇರ್ತಾ ಇರ್ತಾರೆ, ಪಿಕ್ನಿಕ್ ಅಂತ ಹೇಳ್ತಾರೆ. ಅಲ್ಲಲ್ಲಿ ಸಭೆಗಳು ಸೇರಿ ಅಲ್ಲಲ್ಲಿ ಏನು ಮಾಡ್ತಾ ಇರ್ತಾರೆ, ಖುಷಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಹಿಂಗೆ ದೀಪಾವಳಿ ಹಬ್ಬ ಬಂದರೆ ಎಲ್ಲ, ನವರಾತ್ರಿ ಬಂದಾಗ ಖುಷಿಯಿಂದ ಎಲ್ಲ ಇದು ಮಾಡ್ತಾರಲ್ವಾ. ಸೊ ಹಂಗೆ ಸತ್ಯುಗದಲ್ಲೆಲ್ಲ ಒಬ್ರಿಗೊಬ್ರು ಸೇರಿ ಸಂತೋಷವಾಗಿ ಆನಂದವಾಗಿ ಇರ್ತಾರೆ ಸತ್ಯುಗದಲ್ಲಿ. ಆಮೇಲೆ ಈ ಒಂದು ದೇಶದಿಂದ ಬೇರೆ ದೇಶಗಳಿಗೂ ಹೋಗಿ ಬರೋಕ್ಕೆ ಅಲ್ಲಿ ಪಿಕ್ನಿಕ್ ಜಾಗಗಳಿರ್ತವೆ, ಅಲ್ಲಿ ಹೋಗಿ ಬರ್ತಾ ಇರ್ತಾರೆ. ಆಮೇಲೆ ಈ ಸತ್ಯುಗದಲ್ಲಿ ನಾನು ಮೇಳು ನಾನು ಕೀಳು ಅನ್ನೋ ಭಾವನೆ ಇಲ್ಲ. ಇದು ಮೇಲ್ಜಾತಿ ಇವ್ರ ಕೀಳು ಜಾತಿ ಅನ್ನೋ ಭಾವನೆ ಇಲ್ಲ. ಮತ್ತೆ ಆಮೇಲೆ ಇವತ್ತು ಬ್ಲ್ಯಾಕು ವೈಟು ಅಂತ ಏನು ಹೇಳ್ತಾರೆ, ಶರೀರದಲ್ಲಿ ಕೆಲವರು ಕಪ್ಪಗಿರ್ತಾರೆ, ಕೆಲವರು ಬೆಳ್ಳಗಿರ್ತಾರೆ. ಆ ಥರ ತುಂಬ ಇದು ಅಗ್ಲಿಯಾಗಿ ಎಲ್ಲ ಬೇರೆ ದೇಹಗಳು ಇರೋದಿಲ್ಲ. ಮತ್ತು ಪೌಡ್ರು, ಲಿಪ್ಸ್ಟಿಕ್ಕು, ಕಾಸ್ಮೆಟಿಕ್ಸು ಎಲ್ಲ ಯೂಸ್ ಮಾಡ್ತಾರಲ್ವ, ಅಂಥ ವಸ್ತುಗಳನ್ನು ಉಪಯೋಗಿಸೋ ಅಷ್ಟಿಲ್ಲ. ಅಂದರೆ ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಇವತ್ತೆಲ್ಲ ಎಷ್ಟು ಬ್ಯೂಟಿ ಪಾರ್ಲರ್ಗಳೆಲ್ಲ ಮಾಡಿದ್ದಾರೆ, ಏನೆಲ್ಲ ಅಲಂಕಾರಗಳು ಮಾಡ್ತಾರೆ, ಅದೆಲ್ಲ ಕೃತಕವಾಗಿ ಮಾಡ್ತಾರೆ. ಆದರೆ ಸ್ವಾಭಾವಿಕವಾಗಿ ಹುಟ್ಟು ಲಕ್ಷಣಗಳ ಥರ ಇರ್ತಾರೆ, ಹಂಗೆ. ಅದು ಸತ್ಯುಗ. ಸತ್ಯುಗದಲ್ಲಿ ದುಃಖದ ಹೆಸರು ಇರಲ್ಲ, ದುಃಖ ಕೊಡ್ತಕ್ಕಂಥ ಪ್ರಾಣಿಗಳು ಇರಲ್ಲ, ಎಲ್ಲ ಸಾಧ್ವಿ ಪ್ರಾಣಿಗಳಿರ್ತವೆ. ಮತ್ತು ಸಸ್ಯಾಹಾರಿ ಪ್ರಾಣಿಗಳಿರ್ತವೆ, ಕ್ರೂರ ಮೃಗಗಳು ಯಾವುದೂ ಇರೋದಿಲ್ಲ. ಇವತ್ತು ನೋಡ್ತೀವಲ್ಲ, ಚಿರತೆ ಮನುಷ್ಯನ ಎತ್ಕೊಂಡು ಹೋಗ್ಬಿಡ್ತು, ಚಿರತೆ ಬಂದು ಊರಿನಲ್ಲೆಲ್ಲ ಮೇಕೆಗಳು ಕುರಿಗಳನ್ನೆಲ್ಲ ಸಾಯಿಸ್ಬಿಡ್ತು, ಮತ್ತು ಅದನ್ನು ಬೋನ್ ಹಿಡ್ಕೊಂಡೋಗಿ ಎಲ್ಲ ಬಿಟ್ಟರು, ಎಲ್ಲ ನ್ಯೂಸ್ಗಳು ಬರ್ತಾ ಇರ್ತವೆ. ಆನೆಗಳು ಹಿಂಡು ಊರಿನಲ್ಲಿ ಬಂದುಬಿಡ್ತು,
ರೈತರ ಫಸಲೆಲ್ಲ ತುಳಿದಾಕ್ಬಿಡ್ತು, ತಿಂದಾಕ್ಬಿಡ್ತು, ಇವೆಲ್ಲ ಸುದ್ದಿಗಳು ನೀವು ಡೈಲಿ ಕೇಳ್ತಾ ಇರ್ತೀರ. ಅಲ್ಲಿ ಹಂಗಿರೋದಿಲ್ಲ. ಅಲ್ಲಿ ಆ ಥರ ಕ್ರೂರ ಮೃಗಗಳು, ಕ್ರೂರ ಪ್ರಾಣಿಗಳು ಬಂದು ಎಲ್ಲ ಇದು ಮಾಡೋದು, ಅಟ್ಯಾಕ್ ಮಾಡೋದು, ಜನಗಳಿಗೆ ತೊಂದರೆ ಮಾಡೋದು ಅವೆಲ್ಲ ಇಲ್ಲ. ಹಾಂ, ಸೊ ಎಲ್ಲ ಸಾಧ್ವಿ ಪ್ರಾಣಿಗಳಿರ್ತವೆ. ಅಲ್ಲಿ ಪರಿಸರ ತುಂಬ ಚೆನ್ನಾಗಿರುತ್ತೆ. ಮತ್ತು ನದಿಗಳು ಬಂದು ಉಪದ್ರವಗಳು ಮಾಡೋದು, ಊರುಗಳ ಮೇಲೆ ಹರಿದು ಬಿಡೋದು, ಜಾಸ್ತಿ ಮಳೆಗಳು ಬಂದ್ಬಿಟ್ಟು ಕೊಚ್ಕೊಂಡು ಹೋಗ್ಬಿಡೋದು, ಅತಿವೃಷ್ಟಿ ಆಗ್ಬಿಡೋದು, ಅನಾವೃಷ್ಟಿ ಆಗ್ಬಿಡೋದು, ಭೂಕಂಪಗಳಾಗ್ಬಿಡೋದು, ಸುನಾಮಿಗಳಾಗ್ಬಿಡೋದು, ಸನ್ಸ್ಟ್ರೋಕಲ್ಲಿ ಜನ ಸಾಯೋದು, ಚಳಿ ಬಂದು ಎಲ್ಲನೂ ಭಾಳ ಜನಗಳು ಒದ್ದಾಡೋದು, ಮತ್ತು ಸೆಕೆ ಜಾಸ್ತಿ ಆಗಿ ಇದಾಗ್ಬೋದು, ಈ ಥರದ್ದೆಲ್ಲ ಇಲ್ಲ. ಯಾವಾಗಲೂ ಕೂಡ ಪ್ರಕೃತಿ ಸಮಶೀತೋಷ್ಣ ವಲಯ ಇರುತ್ತೆ. ಯಾವಾಗಲೂ ವಸಂತ ಋತು. ಅಲ್ಲಿ ಜಾಸ್ತಿ ಟೂ ಮಚ್ ಹಾಟು ಆಗಲ್ಲ, ಟೂ ಮಚ್ ಕೋಲ್ಡ್ ಆಗಲ್ಲ. ಯಾವಾಗಲೂ AC, ಯಾವಾಗಲೂ ನಾರ್ಮಲ್. ಹಾಂ, ಅಲ್ಲ ಅದ್ರ ವರ್ಣನೆ ನಮ್ಗೆ ಗೊತ್ತಾಗಬೇಕಲ್ಲ, ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಎಲ್ಲ ದೇವ್ರು ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ಒಂದು ಸಂಬಂಧಪಟ್ಟಿರೋಂಥ ಒಂದು ವಾಣಿ ಇದೆ, ಸ್ವರ್ಗಕ್ಕೆ ಸಂಬಂಧಪಟ್ಟಿರೋಂಥ ಒಂದು ವಾಣಿ ಇದೆ. ಹಾಂ, ಸ್ವರ್ಗ ಹೇಗಿರುತ್ತೆ ಅನ್ನೋದನ್ನೇ ಪರಮಾತ್ಮ ಪೂರ್ತಿ ಎಲ್ಲ ಹೇಳಿದ್ದಾರೆ. ಹಾಂ, ಕೊಡಿ ಟೋಲಿ ಕೊಟ್ಬಿಡಿ. ಸೊ ಅಂಥ ಒಂದು ಯುಗದಲ್ಲಿ ನಿಮಗೆ ಜನ್ಮ ಆಗುತ್ತೆ ಇಲ್ಲಿಗೆ ಬಂದರೆ. ಕೆಲವ್ರು ಕೇಳ್ತಾರಲ್ಲ, ಯಾಕೆ ಹೋಗ್ಬೇಕು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಅಂತ ಕೇಳ್ತಾರಲ್ಲ. ಇಷ್ಟೆಲ್ಲ ಸ್ವರ್ಗ ಸುಖ ನೋಡ್ಬೇಕಂದ್ರೆ ನೀವು ಇಲ್ಲಿ ಬನ್ನಿ. ಅಂಥ ಯುಗದಲ್ಲಿ ನಿಮ್ಗೆ ಹುಟ್ಟಬೇಕು ಅಂತ ಆಸೆ ಆಗ್ತಾ ಇದೆಯಾ? ಈ ಜ್ಞಾನಕ್ಕೆ ಬನ್ನಿ. ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ, ಇದ್ರ ಪ್ರತಿಫಲ ಏನು ಅಂತ. ಇವಾಗ ಓದೋರಂತೂ ಓದ್ತಾ ಇರ್ತಾರೆ. ಅಂತ ಯುಗದಲ್ಲಿ ಹುಟ್ಟೋ ಭಾಗ್ಯ ಸಿಗತ್ತೆ, ಅಂತ ಭಾಗ್ಯ ಸಿಗತ್ತೆ. ಅಲ್ಲಿ ಜನ್ಮ ಎತ್ತಬೇಕಾದ್ರೆ ಇಲ್ಲಿ ಕ್ವಾಲಿಫೈಡ್ ಆಗಬೇಕು. ಕ್ವಾಲಿಫೈಡ್ ಏನ್ರಲ್ಲಿ ಆಗಬೇಕು? ಈ ವಿದ್ಯೆಯಲ್ಲಿ. ಈ ವಿದ್ಯೆ ಓದಿದ್ರೆ ಅಲ್ಲಿ ಆ ಥರ ಜನ್ಮ. ಇಲ್ಲಿ ಓದೋರಿಗೆ ಅಲ್ಲಿ ಭಾಗ್ಯ, ಇಲ್ಲಿ ಓದಲಿಲ್ಲ ಅಲ್ಲಿ ಭಾಗ್ಯ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ, ಅದಕ್ಕಿಂತಲೂ ದೊಡ್ಡ ಭಾಗ್ಯ ಏನಪ್ಪ ಅಂದ್ರೆ, ಪರಮಾತ್ಮನೇ ನೇರವಾಗಿ ಬಂದು ಇಷ್ಟೆಲ್ಲ ವಿದ್ಯೆ ಓದಿಸ್ತಾರಲ್ಲ, ಅದಕ್ಕೆ ಹೇಳೋ ಪುಣ್ಯ ಸಿಗುತ್ತಲ್ಲ. ಬೇರೆ 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 ಜನ್ಮಗಳಲ್ಲಿ ನಾವು ಭಗವಂತನ ನೇರವಾಗಿ ನೋಡೋ ಅಂಥ ಭಾಗ್ಯ ಸಿಗಲ್ಲ. ನೇರವಾಗಿ ಭಗವಂತನ ವಿದ್ಯೆನ ಕಲಿಯೋ ಭಾಗ್ಯ ಸಿಗಲ್ಲ. ಭಗವಂತನಿಂದ ನೇರವಾಗಿ ವಿದ್ಯೆ ಕಲಿಯುವಂಥ ಸಮಯ ಇವಾಗ ಸಿಗುತ್ತೆ. ಸತ್ಯುಗದಲ್ಲೂ ಭಗವಂತ ಬಂದು ಓದ್ಸಲ್ಲ. ಅಲ್ಲಿ ಕೂಡ ಈ ಭಾಗ್ಯ, ಇದು ವಜ್ರದ ಸಮಾನ, ಅದು ಚಿನ್ನದ ಸಮಾನ. ಅಂದ್ರೆ ಈ ಕಾಲ ವಜ್ರದ ಸಮಾನ ಅಂತ ಹೇಳ್ತಾರೆ. ಭಗವಂತನ ಜೊತೆ, ಆತ್ಮಗಳ ಜೊತೆ ಪರಮಾತ್ಮ ಬಂದು ಮಾತಾಡ್ತಾರೆ. ಸಮಯ ಅದರಿಂದ ಈ ಭಾಗ್ಯನ ನೀವು ಪಡ್ಕೋಬೇಕು ಅಂದ್ರೆ ಈ ಜ್ಞಾನಕ್ಕೆ ಬರಬೇಕು. ಇದು ಎಲ್ರಿಗೂ ಅರ್ಥ ಆಗಲ್ಲ. ಇವತ್ತು ಭಗವಂತ ಏನು ಹೇಳಿದ್ದಾರೆ ಅಂದ್ರೆ, ಹಳೇ ಭಕ್ತರಿಗೆ ನಾನು ಬಂದು ಈ ಜ್ಞಾನಕ್ಕೆ ಓದಿಸ್ತೀನಿ. ಹಳೇ ಭಕ್ತರು ಅಂದ್ರೆ ಯಾರು? ಇಲ್ಲಿಂದ ಭಕ್ತಿ ಮಾಡಿರ್ಬೇಕು, ದ್ವಾಪರ ಯುಗದಿಂದ ಭಕ್ತಿ ಮಾಡಿರ್ಬೇಕು. ಅವ್ರಿಗೆ ಬಂದು ಈ ವಿದ್ಯೆನ ನಾನು ಕಲಿಸ್ತೀನಿ, ಅವ್ರಿಗೆ ಬಂದು ನಾನು ಈ ಜ್ಞಾನ ಹೇಳ್ತೀನಿ. ಹಳೇ ಭಕ್ತರು ಯಾರು ಅಂತ ಹುಡ್ಕಾಡೋಕ್ಕೆ ನೀವು ದೇವಸ್ಥಾನಗಳಿಗೆ ಹೋಗಿ, ಶಿವನ ದೇವಸ್ಥಾನಗಳಿಗೆ ಹೋಗಿ, ದೇವಿ ದೇವತೆಗಳ ದೇವಸ್ಥಾನಗಳಿಗೆ ಹೋಗಿ, ಅಲ್ಲೆಲ್ಲ ಹೋಗಿ ಇದನ್ನು ತಿಳಿಸಿ ಅಂತ ಹೇಳಿ. ಎಷ್ಟು ಕೋಟಿ ಜನ ಇದ್ದಾರೆ ಈ ವಿದ್ಯೆನ ಕಲಿಯಕ್ಕೆ ಬಂದವರು, ಕೋಟಿ ಹೋಗರು ಹಂಗೆ. ಅದರಿಂದ ತಾವು ಬಂದು ಈ ಒಂದು ವಿದ್ಯೆಯನ್ನು ಸಂಪೂರ್ಣವಾಗಿ ಓದಿ ಈ ಜ್ಞಾನವನ್ನು ಪಡೆದಿದ್ದೆ ಆದರೆ ಖಂಡಿತ ಸತ್ಯುಗದಲ್ಲಿ ಏನಾಗುತ್ತೆ, ನಮಗೆ ಪದವಿ ಸಿಗುತ್ತೆ. ಈಗ ಕೆಲವ್ರು ಕೇಳ್ತಾರೆ, ನೀವು ವಿಶ್ವವಿದ್ಯಾಲಯ ಅಂತ ಹೆಸರಿಟ್ಟಿದ್ದೀರಿ, ಇದ್ರಲ್ಲಿ ಪರೀಕ್ಷೆ ಇದೆಯಾ, ಪೇಪರ್ ಇದೆಯಾ, ಕ್ವಶನ್ ಪೇಪರ್ ಇದೆಯಾ ಅಂದರೆ, ಜೀವನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳೇ ಪರೀಕ್ಷೆಗಳು. ಅದರಲ್ಲಿ ನಾವು ಎಷ್ಟು ಮಾತ್ರ ಪಾಸ್ ಆಗ್ತೀವಿ ಅಂತ ಅವ್ರವ್ರ ಮೇಲೆ ಡಿಪೆಂಡ್. ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಮನೇಲಿ ಬರುತ್ತಲ್ಲ, ಅದನ್ನ ಹೆಂಗೆ ಫೇಸ್ ಮಾಡ್ತೀವಿ, ಅದೇ ಪಾಸ್, ಅದೇ ಎಕ್ಸಾಮಿನೇಷನ್. ಅದನ್ನಲ್ಲಿ ನಾವು ಪಾಸ್ ಆದರೆ ಅಂದರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಿ ನಾವು ಅದರ ಮೇಲೆ ವಿಜಯ ಗಳಿಸಿದಾಗ ಮಾರ್ಕ್ಸ್ ದೇವ್ರು ಆಗ್ತಾ ಇರ್ತಾರೆ ನಮಗೆ. ಓ, ನಾನು ಓದಿಸಿದೆ ಕರೆಕ್ಟಾಗಿ, ಇವರು ಇದರಲ್ಲಿ ಪಾಸ್ ಆದರು, ಈ ಪಾಸಿಗೆ ಇವ್ರಿಗೆ ಈ ಪರೀಕ್ಷೆ ಕೊಟ್ಟೆ, ಈ ಪರೀಕ್ಷೆನಲ್ಲಿ ಪಾಸ್ ಆದರು ಅಂತ ದೇವ್ರು ಏನು ಮಾಡ್ತಾರೆ, ಮಾರ್ಕ್ಸ್. ಇಲ್ಲಿ ಕಲಿಯೋ ವಿದ್ಯೆ ಮೇಲೆ ಅಲ್ಲಿ ಪದವಿ, ಅಲ್ಲಿ ಕೂಡ ಇರ್ತಾರಲ್ವಾ, ರಾಜರು ಇರ್ತಾರೆ, ಮಂತ್ರಿ ಇರ್ತಾರೆ, ಪ್ರಜೆಗಳಿರ್ತಾರೆ. ಇಲ್ಲಿ ನಾವು ಯಾವ ತರ ಕಲಿತೀವೋ, ಯಾವ ಸ್ಟೇಜ್ ಮಾರ್ಕ್ಸ್ ತಗೋತೀವೋ ಅದ್ರ ಮೇಲೆ ಅಲ್ಲಿ ನಮಗೆ ಪಾತ್ರ. ಮಂತ್ರಿಗಳು ದ್ವಾಪರಯುಗದಿಂದ ಬರ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ರಾಜರಿಗೆ, ಲಕ್ಷ್ಮೀನಾರಾಯಣರಾಗ್ಬೋದು, ರಾಮಸೀತೆ ಆಗ್ಬೋದು, ಅವ್ರಿಗೆ ಮಂತ್ರಿಗಳ ಅಗತ್ಯ ಇಲ್ಲ. ಅವ್ರ ಬುದ್ಧಿ ಇಷ್ಟು ಸತೋಪ್ರಧಾನವಾಗಿರುತ್ತೆ. ಅವ್ರು ಏನು ರಾಜ್ಯ ಆಳಬೇಕು ಅನ್ನೋದು ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಅಂದರೆ 21 ಪೀಳಿಗೆಗಳು ಸತ್ಯುಗದಲ್ಲಿ ಸ್ವರ್ಗ ಸುಖನ ಅನುಭವಿಸ್ಬೋದು ಇಲ್ಲಿಗೆ ಬಂದರೆ, ಈ ವಿದ್ಯೆ ಕಲ್ತ್ರೆ.
ಅದು ಪೋಸ್ಟ್ಗಳು ಭಾಳ ಕಮ್ಮಿ ಇದ್ದಾವೆ. ಆಲ್ರೆಡಿ ಎಷ್ಟೋ ಸಮಯದಿಂದ ಭಾಳ ಜನ ಬಂದು ಫಿಲಪ್ ಆಗಿಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಪೋಸ್ಟ್ಗಳಿದ್ದಾವೆ. ಆ ಸ್ವಲ್ಪ ಪೋಸ್ಟ್ಗಳಲ್ಲಿ ತಮ್ಮಂಥವ್ರು ಬಂದು ಏನು ಮಾಡ್ಕೋಬೋದು, ಪಡ್ಕೋಬೋದು. ಲೇಟ್ ಆದರೆ ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ವಿಶ್ವವಿದ್ಯಾಲಯ ವಿಶ್ವದಲ್ಲೆಲ್ಲ ಇದೆ, ಯಾರು ಬೇಕಾದರೂ ಪಡ್ಕೊಬೋದು. ಓಪನ್ ಇಟ್ಬಿಟ್ಟಿದ್ದಾರೆ, ಟಿ ವಿಗಳಲ್ಲಿ ಕೊಟ್ಬಿಟ್ಟಿದ್ದಾರೆ, ಬೇಗ ಬೇಗ ಬಂದು ತೊಗೊತಾ ಇದ್ದಾರೆ. ಅದಕ್ಕೆ ಟೈಮ್ ಜಾಸ್ತಿ ಇಲ್ಲ. ಈ ಟೈಮ್ ಜಾಸ್ತಿ ಇಲ್ಲ ಅಂತ ನಾವು ಹೇಳಿ ಭಯ ಹಿಡಿಸ್ತಾ ಇಲ್ಲ, ಇರೋದನ್ನು ಹೇಳ್ತೇವೆ. ಈ ಕಲಿಯುಗ ಎಂಡಿಂಗ್ ಆಗೋಕ್ಕೆ ಮುಂಚೆ, ಈ ಶರೀರ ಹೋಗೋಕ್ಕೆ ಮುಂಚೆ, ಈ ಶರೀರದಲ್ಲಿ ನಾವು ಇರೋದಕ್ಕೆ ಇರುವಾಗಲೇ ಇದೆಲ್ಲ ನಾವು ಪ್ರಾಪ್ತಿ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಈಗ ಲೇಟಾಗಿ ಬಂದಿದ್ವಿ ರನ್ನಿಂಗ್ ರೇಸ್ ಅಂತ ಒಂದು ಭಾಗ್ಯ ಇದೆ. ನೀವು ನಮ್ಮ ನೋಡಿಸ್ಬೋದು ಶಕ್ತಿ ಇದ್ರೆ.